ಚಂಡಿ ಚಾಮುಂಡಿ ಹಿಂಗದಲೇ ವರ್ತಿಸಲಿ ನನ್ನ ಮಾಂಗಲ್ಯದ ಭಾಗ್ಯ. ಬೇಡಿದ್ದಾವ ಭಾಗ್ಯವೂ ನನ್ನ ಸೌಭಾಗ್ಯದ ಹೊರತು ನೀಲಾಕಾಶದಿಂದ ಭೂಮಿಗಿಳಿಯುವ ಇಲ್ಲವೇ ಭೂಮಿಯ ಬಸರನ್ನೇ ಬಗೆದು ಬಾ. ಎಂತಾದರೂ ಮೂಡಿ ಬಾ, ಎಂತಾದರೂ ಮೂಡಿ ಬಾ. ತಡ ಮಾಡಿದರೆ ನನ್ನ ತಲೆ ತೆಗೆದಿಡುವೆ ನಿನ್ನ ಪಾದದಡಿಯಲ್ಲಿ. ಭಾನುಮತಿ, ಏನು ಹುಚ್ಚಿದು? ಒಪ್ಪು ದಾರಿ ಬಿಟ್ಟು ತಪ್ಪು ದಾರಿ ಹಿಡಿದು ಈ ಪುಷಿ ಪದಾರ್ಥವನ್ನು ನಂಬಿ ಪ್ರಾಣ ಕೊಡಬಹುದೇ? ಈ ಚಿತ್ರಪಟದಲ್ಲಿ ಔತುಕೊಂಡಿರುವಳೇ ನಿನ್ನ ರಾಜೇಂದ್ರ, ಕಂಬದೊಳಗಿಂದ ಬಂದಿಲ್ಲವೇ ಪ್ರಹ್ಲಾದನ ದೇವರು? ನೆಲದೊಡಲಿನಿಂದ ಉದ್ಭವಿಸಲಿಲ್ಲವೇ ವೀರಭದ್ರ ದೇವರು? ಆದ್ರೆ ನನಗೆ ಅಂಥ ಭಾಗ್ಯ ಎಲ್ಲಿದೆ? ನನ್ನ ಪಾಲಿಗೆ ದೇವರು ಕಲ್ಲೇ. ನಾಥ, ಗಜಾಂತ ಲಕ್ಷ್ಮಿ ಇತ್ತು, ಅಂಬರದ ಐಸಿರಿ ಇತ್ತು, ಸಾರ್ವಭೌಮತ್ವದ ಸಿಂಹಾಸನವೂ ಇತ್ತು. ಅವೆಲ್ಲವೂ ನನ್ನನ್ನು ಇನ್ನು ಬಿಟ್ಟು ಹೋಗಿಲ್ಲ. ಮುಂದಾದರೂ ಅವು ನನ್ನನ್ನು ಬಿಟ್ಟು ಹೋಗಲಾರವು. ನೀನು ನನ್ನ ಮಾವನವರ ಮಾತಿನಂತೆ ಇನ್ನೂ ಮಾವನವರ ಹಂಬಲವೇ ನಿಮ್ಮೆದೆಯಾಳದಲ್ಲಿ. ಪರಿಣಾಮ ನೋಡಿಕೊಂಡಾದರೂ ಬಗೆಯ ಬದಲಿಸಿಕೊಳ್ಳಬಹುದಲ್ಲ. ನಮ್ಮ ಮಾವನವರ ಎದೆಯಾಳ ನಿರ್ಮಲ. ಆದರೆ ಭಾನುಮತಿ, ಅವರೆದೆಯ ಪರದೆಯಲ್ಲಿ ತುಂಬಿಕೊಂಡಿದೆ ರಾಜಕಾರಣದ ಗೊಂದಲ. ನಿಮ್ಮ ಮಾವನವರ ರಾಜಕಾರಣದ ಸಂಚು ಕೌರವರ ಬಾಳನ್ನ ಕುಕ್ಕುವ ರಣಹದ್ದಿನ ಚುಂಚು. ಅಕ್ಕನ ಮಕ್ಕಳ ಬಾಳನ್ನ ಪಾಳ್ಗೈದ ನಿಮ್ಮ ಮಾವ ಶಕುನಿ ಪ್ರತಿ ಕವಸ. ನಿಂದಿಸಬೇಡ ನನ್ನ ಮಾವನ. ಅಖಿಲ ಜಗತ್ತೇ ನಿಂದಿಸುವುದು ಶಕುನಿಯನ್ನ ಸೂರ್ಯ ಚಂದ್ರನಿರುವ ಪರ್ಯಂತ. ಭಾರತ ಮಾತೆ ಅವಳಿ ಜವಳಿ ಮಕ್ಕಳಂತಿರುವ ಕೌರವ ಪಾಂಡವರನ್ನು ಒಡಕು ಹುಟ್ಟಿಸಿ ಇಡೀ ಗುಬ್ಬಿ ಮರಿ ದೊಡ್ಡ ಆನೆಯನ್ನೇ ಮುರಿದು ತಿನ್ನುವಂತೆ ಮಾಡಿಟ್ಟನು ನಿಮ್ಮ ಮಾವ ಶಕುನಿ ಭಾರತದ ಭವಿತವ್ಯವನ್ನು. ನಾಥ, ಇನ್ನಾದರೂ ಹಿಂಸೆಯೇ ಜಾರಿ ಬೀಳಲಿ ಕತ್ತಿ. ಹಸ್ತಿನಾವತಿ ನಿಂತು ನೋಡುತ್ತಿರಲಿ ಜಗವನ್ನು ಶಾಂತಿಯ ನೆತ್ತಿ ಹತ್ತಿ. ಓ ಸ್ವಪ್ನ ಮುದ್ರಿತ ಪ್ರಾಣಿ,
ನನಗೊಗ್ಗದ ವಿಚಾರ ನನ್ನೆದೆಗೆಸೆದ ಖಡ್ಗದಾರ. ಪತಿಗೆ ತರವಲ್ಲದ ಕಲ್ಪನೆಗಳನ್ನು ಮೆಲಕಾಡುವುದು ಸತಿಗೆ ತರವಲ್ಲ. ಓ ಗೃಹ ದೇವತೆ, ಅಂತಹ ಕಲ್ಪನೆ ಅಲಗಿನಿಂದ ಕೊರೆಯಬೇಡೆನ್ನೆದೆಯ, ಮತ್ತೆ ಶಪಿಸಬೇಡ ಮಾವ ಶಕುನಿಯ. ನನ್ನ ಮಾವನು ಇಂದು ನನ್ನ ಪಾಲಿನ ದೇವನಾಗಿರುವನು. ಅದನ್ನೇ ನಾನು ನಿನಗೆ ತಿಳಿಸಲಿಕ್ಕೆ ಬಂದೆ. ಏನದು? ಕೇಳು ಕರಿಪುರದರಸೆಯೇ, ಕಾಲಗರ್ಭದೊಳಕ್ಕೂ ನೋಡಬಲ್ಲ ಸಂಜಯ ದೇವನು ಸಾರಿದನು ಸಹಜವಾಗಿ ಧೃತರಾಷ್ಟ್ರ ದೊರೆಯ ಮುಂದೆ. ಏನೆಂದು ಸಾರಿದನು ಸಂಜಯ ದೇವನು? ನನ್ನ 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 ಸಾವಿನ ಬಗ್ಗೆ. ಸಾವಿನ ಬಗ್ಗೆ ಏನೆಂದು ಸಾರಿದನು? ಕೇಳೆನ್ನರಸಿಯೇ, ಈ ಭಾರತದ 18ನೆಯ ದಿನ ಅದು ನನಗೆ ಮೃತ್ಯುವಿನ ದಿನ. ಅಂದಿನ ಸಾವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಅಂಜಿಕೆಯನ್ನು ಹೇಳಿದನು ಸಂಜಯ ದೇವನು. ನನ್ನ ಶಕುನಿ ಮಾವನವರ ಮಾತಿನ ಚಮತ್ಕಾರದಲ್ಲಿ ಸಿಕ್ಕು. ಅದಾವ ಹಂಚಿಕೆ? 18ನೆಯ ದಿನ ಬೆಳಗಿನಿಂದ ಮರುದಿನ ಸೂರ್ಯೋದಯ ತನಕ ಈ ನಿನ್ನ ಗಂಡನು ವೈಶಂಪಾಯನ ಸರೋವರದಲ್ಲಿ ಮುಳುಗಿರಬೇಕು. 19ನೇ ದಿನ ಸೂರ್ಯೋದಯದೊಡನೆ ಈ ನಿನ್ನ ಗಂಡ ಉದ್ದಂಡ ಆಯುಷ್ಯವಂತನು. ಆದರೆ ಭಾನುಮತಿ, ನಿನ್ನ ಸಹಾಯವಿಲ್ಲದೆ ಅದು ಸಾಧ್ಯವಿಲ್ಲ ನನಗೆ. ಸತಿಯ ಸಹಾಯ ಪತಿಗೆ ಸತತವಾಗಿರುತ್ತೆ. ಹೇಳಿ, ನನ್ನಿಂದ ಯಾವ ಸಹಾಯವಾಗಬೇಕು ಎಂದು. ಕೇಳು ಹಸ್ತಿನಾಪುರದ ಮಹಾರಾಣಿ ಬಾಣ ಮಂಚದ ಮೇಲೆ ಮಲಗಿರುವ ತಾತ ಭೀಷ್ಮರನ್ನು ಕಂಡು ಕೇಳಿ ತರಬೇಕು ಅವರ ಕೊರಳಲ್ಲಿರುವ ಜಲಸ್ತಂಭ ರತ್ನವನ್ನು. ಆ ರತ್ನವನ್ನು ಅವರ ತಾಯಿ ಗಂಗಾದೇವಿ ಅವರ ಕೊರಳಿಗೆ ಧರಿಸಿರಬಾರದು. ಆ ರತ್ನವನ್ನು ಹಾಕಿಕೊಂಡ ಮನುಷ್ಯ ನೀರಿನಲ್ಲಿ ಮುಳುಗಿರಬಹುದು 3 ದಿನಗಳ ಪರ್ಯಂತ. ಆ ರತ್ನ ನಿನ್ನ ಕೈಗೆ ಬಂದುದಾದರೆ ನಾನು ಮರಣ ಮೀರಿದ ಮೃತ್ಯುಂಜಯ. ಪ್ರಾಣದರಸನ ಪ್ರಾಣ ರಕ್ಷಿಸುವಂತಹ ರತ್ನವನ್ನ ಈಗಲೇ ನಿಮ್ಮ ಕೈಯೊಳಗಿಡುವೆ. ನನ್ನ ಪ್ರಾಣ ಪಕ್ಷಿಯನ್ನಾದರೂ ತೆತ್ತಿ ನನ್ನನ್ನು ಆಶೀರ್ವದಿಸಿ. ಮಾಮ, ಗಾಂಧಾರ ಸಾರ್ವಭೌಮ ಈಗ ಮಾತ್ರ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿದನೆ. ಇದರೊಳಗೆ ಏನಾದರೂ ತಪ್ಪಿದನೆ? ಮತ್ತೆ ಎಳ್ಳಿನಷ್ಟಾದರೂ ತಪ್ಪಿಲ್ಲ ಧೃತರಾಷ್ಟ್ರತನಯ. ನಟನೆಂದರೆ ನೀನೇ ನಟ ಸಾರ್ವಭೌಮ. ಈ ನಿನ್ನ ಅಭಿನಯ ಚಾತುರ್ಯವು ದಿಗ್ದಕ್ಷಕನಿಗೂ ದಂಗು ಬಡಿಸಿದೆ. ನಿನ್ನ ಅಭಿನಯ ಚಾತುರ್ಯ ಭೀಷ್ಮನನ್ನು ಕಂಡು ಕೇಳುವಳು ಭಾನುಮತಿ, ಬಿಚ್ಚಿ ಕೊಡುವಳು ಜಲಸ್ತಂಭ ರತ್ನ ಆ ಸುಮತಿ. ಆಗ ನೀನು ಮರಣ ಮೀರಿದ ಮೃತ್ಯುಂಜಯ. ಮಾಮ, ನಾನು ಮರಣ ಮೀರಿದ ಮೃತ್ಯುಂಜಯನೇ. ಹೌದಯ್ಯ, ಮರಣ ಮೀರಿದ ಮೃತ್ಯುಂಜಯ. ಅಂತ ಬಳಿಕ ನನಗಿನ್ನಾರ ಭಯ? ನಿನಗಿನ್ಯಾರ ಭಯವಯ್ಯ? ಮರಣವನ್ನು ಮೀರಿದ ಬಳಿಕ ನಿನಗಿನ್ಯಾರ ಭಯ? ನಡೆ, ಮುಂದಾಗ ಬರುವೆ. ಮೃತ್ಯುಂಜಯ ಮರಣವನ್ನೇ ಮೀರಿದ ಮೃತ್ಯುಂಜಯ. ಹೋಗು ಮಹಾಮೂರ್ಖನೇ, ಹೋಗು. ನಾನು ಹೊತ್ತಿಸಿರುವ ಕುರುಕ್ಷೇತ್ರ ರಣಕುಂಡದಲ್ಲಿ ಕಡೆಯ ಬಲೆಯಾಗಲೆಂದುಳಿದ ಕಡೆಯ ನರಗುರಿ ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿರುವುದು ಆ ನೆಲ ಮತ್ತು ವೈಸಂಪಾನ ಸರಸಿಯ ಜಲ. ಎಲವೋ ನನ್ನ ಕೈ ತೊಳೆದ ಕೊಳುವೆ ಎಂದು ನಾನು ನಿಮ್ಮಪ್ಪನ ಮನೆಯಲ್ಲಿ ಕಾಲಿಟ್ಟೆನು. ಅಂದೇ ಮಾರಿ ಹೊಕ್ಕ ಮನೆಯಾಯಿತು ನಿನ್ನ ಮನೆ. ಮಸಣವಾಗಿರುವ ನನ್ನೆದೆಯಲ್ಲಿ ಮೋಹ ಮಮತೆಗಳನ್ನೆಲ್ಲ ಭಸ್ಮ ಮಾಡಿದನೆಲ್ಲಿ ಕುರುಕ್ಷೇತ್ರದಲ್ಲಿ. ಲೆಕ್ಕವಿಲ್ಲದಷ್ಟು ನರರ ಶಾಪಗಳ ಪಾಪಗಳ ಭಾರವು ಹೊತ್ತು ಹಿಗ್ಗದರೆ ಕುಗ್ಗದರೆ ನುಗ್ಗಿ ನಡೆದೆ ನನ್ನದೇ ಆದ ನನ್ನ ಮಾರ್ಗದಲ್ಲಿ. ವೇದ ನೀತಿಗೆ ಪಟ್ಟಗಟ್ಟಿ ಕೊಲೆ
ಸುಲಿಗೆ ಸ್ತ್ರೀ ಹಬ್ಬನಾದಿಗಳ ಬೀಜಗಳ ಬಿತ್ತಿ ಬೆಂದುರಿದ ಭರತ ಭೂಮಿ ಸುಡುಗಾಡೆನಿಸುವಂತೆ ಮಾಡಿ ಹೊರಟೆ ಪರಲೋಕದ ಯಾತ್ರೆಗೆ ಕರ್ಮದ ಗಂಟು ಕದಡಿ ಕಟ್ಟಿಟ್ಟುಕೊಂಡು. ನಮಸ್ತೆ ಉಮಾಧವನೇ. ಮಂಗಳ ಮಸ್ತು ಮಾಧವನೇ, ಹೇಗೆ ನಡೆದಿದೆ ನಿನ್ನ ನಾಟಕದ ಸರ್ಪಸಾನಿನಿ? ಚೆನ್ನಾಗಿ ಕಳೆ ಕಟ್ಟಿದೆ ಸರ್ಪಭೂಷಣನೇ. ಏನು ನಿನ್ನ ಮಾಯೆಯ ನಾಟಕ ನೀಲಾಂಗಾಂಧನೆ? ನಿನಗೂ ಅಚ್ಚರಿ ನೀಲಕಂಠನೆ. ಆ ಮಹಾಮಾಯಿಯನ್ನು ಮದುವೆ ಮಾಡಿಕೊಂಡ ಈ ಮಹಾಮಾಯಾವಿಗೂ ಆಶ್ಚರ್ಯವೇ. ಆ ಮಾಯಾವಿ ನಾರಾಯಣಿ ನಿನ್ನ ಅಕ್ಕ ನಾರಾಯಣಿಯೇ? ನನ್ನ ಅಕ್ಕನ ಕಿವಿ ಚುಚ್ಚಿದ ನೀನೆಂತಹ ಅಕ್ಕ ಸಾಲಿಗನು? ಹಬ್ಬ ಕೃಷ್ಣ, ನಿನ್ನ ಹಕ್ಕನನ್ನು ದಕ್ಕಿಸಿಕೊಳ್ಳಬೇಕಾದರೆ ಎರಡೂ ಕಣ್ಣುಗಳಿಂದ ಆಗದು ಎಂದು ಮೂರನೆಯ ಕಣ್ಣೊಂದು ಅಣಿಯಲ್ಲಿ ಹೊತ್ತುಕೊಂಡು ಮುಕ್ಕಣ್ಣನೆಂದು ಕರೆಸಿಕೊಳ್ಳಬೇಕಾಯಿತು. ಇರಲಿ, ಆ ಅರಿಯ ಶಿಬಿರವನ್ನು ಬಿಟ್ಟು ಈ ವೈಸಂಪಾಯನ ಸರಸಿಯ ಬಳಿಗೆ ಬಂದದ್ದೇಕೆ? ಅಯ್ಯೋ ಪಾಪ, ತಾವು ತಮ್ಮ ಶಿಬಿರವನ್ನು ಬಿಟ್ಟು ಇಲ್ಲಿ ಬಂದದ್ದೇತಕ್ಕೆ? ಓ ಬಾ, ತಿಳುವಿಲ್ಲದ ಗೊಲ್ಲನು. ಓ ಗೊಲ್ಲ ಮಾವನೇ, ಗೊತ್ತುಂಟು. ಆದರೆ ಈ ಗೌರಿ ವಲ್ಲಭನ ಗತ್ತು ಮಾತ್ರ ಗೊತ್ತಾಗದು. ಆ ಗೌರಿಯೇ ಕಳಿಸಿಕೊಟ್ಟಳು ನನ್ನನ್ನು ಇಲ್ಲಿಗೆ. ನಿನ್ನ ಅಕ್ಕ ನಾರಾಯಣಿ ಅಲ್ಲದೆ ಇನ್ಯಾರು ಕೆರಳಿಸುವುದುಂಟು ಸೃಷ್ಟಿಯನ್ನು ನನ್ನ ಕಂಠದಲ್ಲಿ? ಓ ದೃಷ್ಟಿ ತಿಲಕನೇ, ಸಾವಿರಾರು ತಪಸ್ಸಿಗೂ ಸಾಧ್ಯವಾಗದ ಸಾಕ್ಯವನ್ನು ಸಾಧಿಸಿಯನು ಅಶ್ವತ್ಥಾಮನು ಅನಂತ ಜನ್ಮದ ಪುಣ್ಯದ ಬಲದಿಂದ. ಆತನ ತಪ್ತ ತೇಜ ಪಿಂಡಾಂಡ, ಆ ತಪ್ತ ತೇಜ ಪಿಂಡಾಂಡದಿಂದ ಹೊರಹೊಮ್ಮಿದ ತಪನ ಕಿರಣಗಳು ಕೊರೆಯುವವು ಕೈಲಾಸವನ್ನು. ಕೈಲಾಸದೊಳು ತುಂಬಿಕೊಂಡಿದೆ ತಪಸ್ಸಿನ ತಪನ ಜ್ವಾಲೆ. ಆದ್ದರಿಂದ ಈ ಅಮೃತ ರತ್ನವನ್ನು ಕೊಟ್ಟು ಕಳಿದಳು ಗಿರಿಜಾ ನನ್ನನ್ನು. ಮತ್ತೆ ಹೇಳಿದಳು ನನಗೆ ಕಲ್ಯಾಣಿ, ಅಶ್ವತ್ಥಾಮನ ಹಣೆಗೆ ಈ ಮಣಿಯನ್ನಿಟ್ಟು ವರ ಪ್ರದಾನ ಮಾಡೆಂದು. ಓ ನಂದಿಮಾ ವಾಹನನೇ, ನೀನಾವ ವರ ಪ್ರದಾನ ಮಾಡಲಿರುವೆ ಆ ಅಶ್ವತ್ಥಾಮನಿಗೆ? ದೇವದಾನವರೋಳು, ಗಂಧರ್ವ ಕಿಂಗ್ ಪುರುಷರೋಳು, ಮರ್ತ್ಯದ ಮಧ್ಯ ಮಾನವರೋಳು, ಆರಿಂದಲೂ ಸೋಲು ಬಾರದಿರಲೆಂದು ವರ ಪ್ರದಾನ ಮಾಡುವೆ ಅಶ್ವತ್ಥಾಮನಿಗೆ. ತಡೆ ತಡೆ ತ್ರಿಶೂಲಧರನೆ, ಕೆಡಿಸದಿರು ನನ್ನ ರುದ್ರ ನಾಟಕವನ್ನು. ಕೃಷ್ಣ, ನೀನು ರಚಿಸಿದ ಈ ರಕ್ತರಾತ್ರಿ ನಾಟಕ ಎಂದಿಗೂ ಕೆಡಲಾರದು. ಈ ನಾಟಕದಿಂದ ನೀನಾಗುವೆ ರಸಿಕರಿಗೆ ಗುರು. ಈ ನಾಟಕದ ಕಥಾ ಸಂವಿಧಾನವು ಆಳವಾದುದು. 9 ರಸಗಳಿಂದ ತುಂಬಿದ ಈ ರಸ ಸೃಷ್ಟಿ ರಸಿಕರಿಗೆ ಸಂತೃಷ್ಟಿ. ಅಶ್ವತ್ಥಾಮನು ಈ ಅಮೃತ ರತ್ನದಿಂದ ಅಜಯನಾದರೂ ಆವದಿನದೋಳು ಗರತಿಯ ಕರಳನುರಿಗೆ ಕಾರಣನಾಗುವನು ಅಂದೇ ಆತನಿಗೆ ಸೋಲಿಸಿದ್ದ. ಕೃಷ್ಣ, ನೀನು ರಚಿಸಿದ ಈ ರಕ್ತರಾತ್ರಿ ನಾಟಕ ಸಫಲ. ಮಂಗಳ ಮಸ್ತು. ಓ ಪರಮಾತ್ಮ, ನೀನೇನೆಂದು ಹೇಳಿದೆ? ಆವದಿನದೋಳು ಗರತಿಯ ಕರುಳು ನುರಿಗೆ ಕಾರಣನಾಗುವನೋ ಅಂದೇ ಅಶ್ವತ್ಥಾಮನಿಗೆ ಸೋಲಿಸಿದ್ದ ಅಲ್ಲವೇ? ನೀನು ಅಶ್ವತ್ಥಾಮನ ಬಳಿಗೆ ಹೋಗಿ ಮಣಿವರ ಪ್ರದಾನ ಮಾಡುವ ಮೊದಲೇ ಸ್ಮಾರಣಗಳ ಹೂವೆ ಶ್ರೀರೂಪದಿ, ಸ್ಮಾರಣಗಳ ಹೂವೆ ಶ್ರೀರೂಪದಿ, ಪರುಕಿಸಲು ಗುರು ಪುತ್ರನ ಪಾದವ, ಪರುಕಿಸಲು ಗುರು ಪುತ್ರನ ಪಾದವ, ಸ್ಮರಣಗಳ ಹೂವೆ ಶ್ರೀರೂಪದಿ, ಸ್ಮರಣಗಳ ಹೂವೆ ಶ್ರೀರೂಪದಿ. ದೃಶ್ಯಾವತ ತೆರದೀನ, ದೃಶ್ಯಾವತ ತೆರದೀನ, ಸ್ಮರಣಗಳ ಹೂವೆ ಶ್ರೀರೂಪದಿ, ಸ್ಮರಣಗಳ ಹೂವೆ ಶ್ರೀರೂಪದಿ.
ಸರಸವೋ ರಸಿಕರಿಗೆ ದೃಶ್ಯವೋ ಸರಸವೋ ರಸಿಕರಿಗೆ ದೃಶ್ಯವೋ ವಿರಸವೋ ರಸಿಕರಿಗೆ ದೃಶ್ಯವೋ ವಿರಸವೋ ರಸಿಕರಿಗೆ ದೃಶ್ಯವೋ ಸ್ಮಾರಣ ಕಳವು ಪುತ್ರನ ಪಾತ್ರವ ವರ್ಗಿಸಲು ಪುತ್ರನ ಪಾತ್ರವ ಸ್ಮರಣ ಕಳಹುವೆ ಸ್ಮರಣ ಕಳಹುವೆ ಸ್ಮರಣ ಕಳಹುವೆ ಸ್ತ್ರೀರೂಪದಿ ಪ್ರಿಯ ಓಹೋ ಪ್ರಿಯ 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 ರಸಿಕರಾಜಬಾ ಅನುದಿನವು ನಿನಗೆ ಸ್ವಾಗತವು ಬಳಿಗೆ ಅನುದಿನವು ನಿನಗೆ ಸ್ವಾಗತವು ಬಳಿಗೆ ಹೊಸ ಹರುಷ ಸರಸವಿದೆ ನನ್ನಲ್ಲಿ ಪ್ರಿಯ 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 ಚಿರಕರಾಜಬಾ ಅನುದಿನವು ನಿನಗೆ ಸ್ವಾಗತವು ಬಳಿಗೆ ಅನುದಿನವು ನಿನಗೆ ಸ್ವಾಗತವು ಬಳಿಗೆ ಹೊಸ ಹರುಷ ಸರಸವಿದೆ ನನ್ನಲ್ಲಿ ಪ್ರಿಯ ಪ್ರಿಯ ಕಾಲಿನ ಪೈಜಣ ಝಂಝಣ ಕಾಲಿನ ಪೈಜಣ ಝಂಝಣ ಕಾಮಿನಿ ಕಣ್ಣಿನ ಮಿಂಚಿನ ಹೋಬಾಣ ಮಿಂಚಿನ ಹೋಬಾಣ ಮಧುರ ಮೋಹಿನಿಯ ರಾಗಾಲಾಪನ ಮಧುರ ಮೋಹಿನಿಯ ರಾಗಾಲಾಪನ ತಡವೇಕೆ ಪಾಜಾಣ ನಿನಗೆಲ್ಲ ಅರ್ಪಣ ತಡವೇಕೆ ಪಾಜಾಣ ನಿನಗೆಲ್ಲ ಅರ್ಪಣ ಪ್ರಿಯ ಓಹೋ ಪ್ರಿಯ 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 ರಸಿಕರಾಜ ತಾರುಣ್ಯ
ತರುಣಿಯ ಲಾವಣ್ಯ ತುಂಬಿದ ತಾರುಣ್ಯ ತರುಣಿಯ ಲಾವಣ್ಯ ಕನ್ನೆಯ ಕೆನ್ನೆಯ ಮಿಂಚನು ಸವಿಜಾಣ ಕನ್ನೆಯ ಕೆನ್ನೆಯ ಮಿಂಚನು ಸವಿಜಾಣ ಮೋಹಕ ಮೈ ಮಾಟ ನಿನ್ನದೆ ಧ್ಯಾನ ಮೋಹಕ ಮೈ ಮಾಟ ನಿನ್ನದೆ ಧ್ಯಾನ ತಡವೇಕೆ ಬಾಜಾಣ ನಿನಗೆಲ್ಲ ಅರ್ಪಣ ತಡವೇಕೆ ಬಾಜಾಣ ನಿನಗೆಲ್ಲ ಅರ್ಪಣ ಪ್ರಿಯಾ ಓಹೋ ಓಹೋ ಪ್ರಿಯಾ 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 ಓ ಮಧುರ ರೂಪಿಣಿ ನೀನಾರು? ನಾನು ಮನ್ಮಥನ ಮಾನಸ ಪುತ್ರಿ. ನನ್ನ ಹೆಸರು ಅನಂಗ ಪುಷ್ಪ. ಎಲೆ ಮಾರನ ಮಗಳೇ, ನಿನ್ನದಾವ ಕೆಲಸ ಬ್ರಹ್ಮಚಾರಿಯ ಬಳಿಯಲ್ಲಿ? ಏಕೆ ಸಿಂಗಾರದ ಕಣ್ಣಿಲ್ಲವೇ ಬ್ರಹ್ಮಚಾರಿಗೆ? ಸಿಂಗಾರದ ಕಣ್ಣುಂಟು ಬ್ರಹ್ಮಚಾರಿಗೆ, ಸೌಂದರ್ಯದಲ್ಲಿರುವ ಸ್ವಾದ ಸೇವಿಸುವುದಕ್ಕಲ್ಲ. ಹಾಗಾದರೆ ಇದಕ್ಕೆ ಈ ಸಿಂಗಾರದ ಕಣ್ಣು ಸೌಂದರ್ಯದಲ್ಲಿರುವ ಶಿವತ್ವವನ್ನು ಕಾಣುವುದಕ್ಕೆ. ಸೌಂದರ್ಯದಲ್ಲಿ ಶಿವತ್ವ ಉಂಟೆ? ಹಾಗೆಂದು ನನ್ನ ಒಳಧ್ವನಿ ನುಡಿಯುತ್ತಿದೆ. ಆಹಾ, ಯಾವಾಗಲೂ ನಿನ್ನ ಒಳಧ್ವನಿ ನುಡಿಯುತ್ತಿದೆ. ಅಂತಹ ವೇಳೆ ಉದ್ಭವಿಸಿದಲ್ಲಿ? ಆಹಾ, ಹೀಗಾಗದಲ್ಲಿ ಏನೆಂದು ನುಡಿಯುತ್ತಿದೆ ನಿನ್ನ ಒಳಧ್ವನಿ? ಮನ್ಮಥನನ್ನು ಸೋಲಿಸೆಂದು. ನೀನೇನು ಶಿವನೇ? ಶಿವನಾಗಿರದಿದ್ದರೂ ಸಂಕ್ಷಿಪ್ತ ಶಿವ. ಎಲೆ ಮಾರನ ಮಗಳೇ, ಅಗೋ ಅಗೋ ನಿನಗೆಲ್ಲೆಲ್ಲೆಲ್ಲಿಯೂ ಸ್ಥಳವಿಲ್ಲವೆಂದು ಗೋಣಲ್ಲಾಡಿಸುತ್ತಿವೆ ಗಿಡಬಳ್ಳಿಗಳು ಗಾಳಿಯ ದೆಸೆಯಿಂದ. ಇಲ್ಲಿ ಬೀಸುವ ಗಾಳಿ ಕಾಮನ ಗಾಳಿಯಲ್ಲ, ವೈರಾಗ್ಯ ದುಸುರಿನ ಗಾಳಿ. ಆದ್ದರಿಂದ ಓ ತಂಗಿಯೇ ಮಂಗಳಾಂಗಿಯೇ, ಹಿಂದಿರುಗು ಹಿಂದಿರುಗು. ಹಿಂದಿರಲಿಕ್ಕೆ ಬಂದವಳಲ್ಲ, ನಿನ್ನ ವಿರಾಗ ವೃತ್ತಿಯನ್ನು ಬಿಡಿಸಲು ಬಂದವಳು. ಬಾರ ಮನಮೋಹನ ಬಾರ ಮನಮೋಹನ ಇದೇ ಸುದಿನ ಮಧುರ ಮಿಲನ ಇದೇ ಸುದಿನ ಮಧುರ ಮಿಲನ ಸರಸ ಸದನ ಲಲನ ಆಹಾ ಓಹೋ ಹೋ ಬಾರ ಮನಮೋಹನ ಬಾರ ಸಖಾ ಸುಖ ತಣಿಸು ಮನಸಖ ನೀನೆನ್ನಯ ಸಖಾ ಸುಖ ತಣಿಸು ಮನಸಖ ಓ ಹೋ 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 ಆಹಾ
ಬಾರ ಮನಮೋಹನ ಮನಮೋಹನ ಮನಮೋಹನ. ಮುಕ್ತಾಯವಾಯಿತೆ ನಿನ್ನ ನೃತ್ಯ. ಕುಣಿ ಕುಣಿದು ಮಣಿಮಣಿದು ಮೈಯೆಲ್ಲ ಹಣ್ಣು ಹಣ್ಣಾಯಿತೆ. ಓ ಹೆಣ್ಣೆ, ನಿನ್ನ ಹುಪ್ಪುಗಳ ಹಾರಾಟ, ನಿನ್ನ ಕಡೆಗಣ್ಣಿನ ನೋಟದ ತೂರಾಟ, ಮರಳು ಮಾನವನೆದೆಗೆ ಮಾಯೆಯ ಮಾಟ. ಆದರವೇನು ಕೊಡಲಾರವು ಈ ಬ್ರಹ್ಮಚಾರಿಯ ಎದೆಗೆ ಕಾಟ. ಓ ಚೆನ್ನ, ಈ ಚಂದ್ರಮುಖಿ ಇಂಥ ಚಂದ್ರಮುಖವು ಕಡೆಗೊಂದು ದಿನ ಸುಡುಗಾಡಿನ ತಲೆಡೋಗಿ. ಆ ಕಲ್ಪನೆಯಿಂದಲೇ ನೀ ಬೈರಾಗಿ. ಓ ತರುಣ ಬ್ರಹ್ಮಚಾರಿ, ಹಕ್ಕಿಯು ಸಮುದ್ರವನ್ನು ಹಾರಬಲ್ಲದೆ. ಹಕ್ಕಿಯಾಗಿ ಹಾರಿ ಬಂದು ವೈರಾಗ್ಯ ಬೆಟ್ಟದೊಳು ಕುಳಿತೆ. ತಪಸ್ಸು ಮಾಡಿ ಮನ್ಮಥನನ್ನು ಗೆದ್ದು ಸಮುದ್ರವನ್ನು ಹಾರುವ ಹನುಮಂತನಾಗಿ ಹಸ್ತಿನಾವತಿಗೆ ಹಿಂದಿರುಗುವೆ. ಹೊರಡು ಹೊರಡು ಹೂಗಣಿಗೆ ಮಗಳೇ. ನಾನು ಕಾಮಾರ್ಥ ಚಂಚಲ ಪ್ರಾಣಿ, ನೀ ಚಿರಂಜೀವಿ ಆಗುದ್ರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಶ್ವತ್ಥಾಮ, ಮರೆಯಾಯಿತು ಮದನ ಸ್ತ್ರೀ ರೂಪ. ಹೀಗೋ ಮದನಾರಿ ಮೈದೋರಿಯನು. ನನ್ನನ್ನು ಪ್ರಸನ್ನಿಸಿ ಕರೆಸಿಕೊಳ್ಳಲಿಕ್ಕೆ ಅರ್ಜುನಿಗೆ 1 ವರ್ಷ ಬೇಕಾಯಿತು. ನಿನಗೆ ದಿನ 3 ಸಾಕಾಯಿತು. ಒಲಿದಿಹೇನು ಅಣೆಯೊರಡುವೆ ಈ ಮಣಿಯನ್ನು. ಓ ದ್ರೋಣಿ, ಕಲ್ಪದ ಕಜ್ಜವನ್ನು 3 ಮುಕ್ಕಾಲುಗಳಿಗೆ ಮುಗಿಯುವಷ್ಟು ಬಲ ಬಂದಿದೆ ನಿನ್ನೋಳಿ ಮಣಿಯ ಮಾತ್ನೆಯಿಂದ. ಈಗೋ ನಿನ್ನ ಹಣೆಗೆ ಈ ಮಣೆಯನ್ನಿಟ್ಟು ಹೇಳುವೆ. ಇನ್ನು ಹೇಳುವೆ ಕೈಯಲ್ಲಿ ಕಡ್ಡಿ ಕೊಟ್ಟು. ಓ ಚಿನ್ನ, ಬೆನ್ನ ಕೊರೆಯದಿರು ಗರತಿಯ ಕರುಳನ್ನು ಚಿರಂಜೀವಿ. ಗರತಿಯ ಕರುಳು ಕೊರೆದರೆ ಉದುರಿ ಬೀಳುವುದು ನಿನ್ನ ಹಣೆ ಮಣೆ. ಆಗ ಜಗದಾಪಾಶಕ್ಕೆಲ್ಲ ನೀನೇ ಹೊಣೆ. ಧನ್ಯನಾದೆ, ನಾನು ಧನ್ಯನಾದೆ, ಧನ್ಯನಾದೆ. ದುಶ್ಯಾಸನ ಎದೆರಗುತ್ತ ರಕ್ತ ನೋಡಿದು ನೋಡದು ಬೆದರಿ ಬೆಚ್ಚಿದವು ಉಳಿದ ಶೈನಾರಗಳೆಂಬ ಬಂಧಾನೆಗಳು. ಬೆಚ್ಚಿಹಿದು ಧೃತರಾಷ್ಟ್ರನ ಹೆದೆ, ಹೆಚ್ಚಿಹಿದು ದುಃಖ ಗೌಂದರ್ಯ ಒಣಲಳು. ಹರಿವಜ್ರ ಕಂಠದ ಭೀಮೋರಗ ಬೀರಬೊಬ್ಬೆಗಳು ಇಳೆಯ ವಾರದಿಯ ಪೆರೆದೆಗಳಂತೆ ಹಬ್ಬಿದವ ಹವೆಯಳು ದಿಗ 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 ಅಂತದಲ್ಲಿ. ದುಶ್ಯಾಸನನ ಹೆಸರಾಗುತ್ತಾ ಎಷ್ಟು ಬಗೆದರು ದಾಹ ತೀರದರೆ. ಕೆಲವು ಕುರುಕುಲದ ಕುನ್ನಿಗಳೇ, ನಿನ್ನ ಹೆದೆಯ ರಗತದಿಂದ ಪಾಪ ಜಾಲಿಪ ಹೇಗಿದೆ ಹೇಗಿದೆ ದುಶ್ಯಾಸನನ ವಕ್ಷಸ್ಥಲವನೆತ್ತರ ಅಂದು ಅಂದು ಸೆಳೆ ಸೀರಿಯ ಸಮಯದಳು ಸಕ್ಕಿನಿಂದಿದ್ದ ದುಶ್ಯಾಸನದ ಹೆದರಗುತ್ತ ಹೇಗಿದೆ ಹೇಳು. ಇಗೋ ಇಗೋ ಇದೇ ಬಾಚಿಣಿಕೆರಿಲೆ ಆ ದುಶ್ಯಾಸನ ಹಲ್ಲುಗಳ ಹಣೆಗೆ ಇಗೋ ಇದೇ ಬಾಚಿಣಿಕೆರಿಲೆ.
ನಿನ್ನ ತುರುಬು ಕಟ್ಟಿದ ನನ್ನ ರೀತಿ ಸೊಗಸಾಗಿದೆಯೇ? ಆದರೆ ಕಟ್ಟಿದ ನಿಮ್ಮ ರೀತಿ ತೀರಾ ಹೊಸದು. ಆದರೆ ಭೀಮದೇವ ವಿಲಯ ಕಾಲದಲ್ಲಿ ಬಡಬಾಗ್ನಿ ಭುಗ್ಗುರುವಂತೆ ನಿಮ್ಮಡಲ ಸಿಟ್ಟು ವಿಚ್ಛುಲ್ಲತೆಯ ವಾಹಿನಿಯಾಗಿ ದೋಚಿಕೊಂಡೊಯ್ದುದೋ ಕವರವರ ಸಂಕುಳವ. ಆದರೆ ಕೌರವ ಎಂಬ ಇನ್ನೊಂದು ಕಾಡಾನೆ ಉಳಿದಿದೆ. ಹಸಿದ ಎಪ್ಪುಲಿಯಂತ ಆ ಪಿಸಳ ನಡೆಯಲಾದ ದುರ್ಯೋಧನ ಹೆಗರಗತದಿಂದ ನಿನ್ನ ನುಡಿಯನ್ನು ತೊಳೆಯುವೆ. ಬಿಡಿಯಲ್ಲ ಕೈಯ ಸೈರಿಸಿರಿ. ದುಶ್ಯಾಸನರ ಎದೆರೋತ ಕುಡಿದ ನಿಮ್ಮೋಳು ತುಂಬಿಕೊಂಡಿದೆ ತಾಮಸದುದ್ರೇಕದಲ್ಲಿ ಸಿಟ್ಟಿನ ತೂಕ ತಪ್ಪಿ ಅಪ್ಪಪ್ಪ ಅನಾಹುತವೇ ಹುಟ್ಟಬಹುದು. ದಯವಿಟ್ಟು ಶಾಂತರಾಗಿ. ಏನು ಈ ರೌದ್ರ ಭೀಮ ಶಾಂತರಾಗಬೇಕೆ? ಹೌದು, ದುರ್ಯೋಧನ ಕೊಲ್ಲಿಕ್ಕೆ ಧರ್ಮಾಗ್ನಿಯಾಗುವ ಪರ್ಯಂತ ಶಾಂತಿಯಿಂದಿರಬೇಕು. ಆದರೆ ಇನ್ನಷ್ಟು ಗಳಿಗೆ ಅವಕಾಶ, ಕೇವಲ ಒಂದು ಗಳಿಗೆ. ಅಲ್ಲಿವರೆಗೂ ನಾನು ಶಾಂತನಾಗಿರಲಿ. ಹೌದು ಮಹಾನುಭಾವ, ಶಾಂತ ಚಿತ್ತರಾಗಿ. ಓ ರುದ್ರ ಸುಂದರಿ, ಹಾಗಲ್ಲ ನಿನಗೋಸ್ಕರ, ನಿನ್ನೊಬ್ಬಳಿಗೋಸ್ಕರ ನೋಡಲಿಕ್ಕೆ ಪ್ರೇಕ್ಷಕನಾಗಿ ನಿಂತುಕೊಳ್ಳುತ್ತೇನೆ. ಆದರೆ ಕುರುಕುಲದ ಕುಲ್ಲಿಯಾದ ಕೌರವನನ್ನು ಮಾತ್ರ ಬಿಡಲಾರೆ. ರುದ್ರ ಸುಂದರಿ ಅವನನ್ನು ಮಾತ್ರ ಬಿಡಲಾರೆ. ಅಣ್ಣ, ಕೊನೆಗೂ ನನ್ನ ಪ್ರತಿಜ್ಞೆಯನ್ನು ಪೂರ್ಣ ಮಾಡಿದೆಯಾ? ಹೇ ಮಾಧವ ಮಹಿಮಾ ಪೂರ್ಣ, ಹೇ ಮಾಧವ ಮಹಿಮಾ ಪೂರ್ಣ, ಮುನಿಜನ ಸೇವಿತ ಪುಣ್ಯ ಚರಣ, ಮುನಿಜನ ಸೇವಿತ ಪುಣ್ಯ ಚರಣ, ಹೇ ಮಾಧವ ಮಹಿಮಾ ಪೂರ್ಣ, ವನಮಾಲಿ ವೈಕುಂಠ ನಿವಾಸ, ವನಮಾಲಿ ವೈಕುಂಠ ನಿವಾಸ, ಭಕ್ತ ಜನೋದ್ಧಾರಿ ಭವಭಯನಾಶ, ಭಕ್ತ ಜನೋದ್ಧಾರಿ ಭವಭಯನಾಶ. ವನಮಾಲಿ ವೈಕುಂಠ ನಿವಾಸ, ಭಕ್ತ ಜನೋ